ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಅಲ್ಲಿ ಇವರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು KPTCL ಪವರ್ಮ್ಯಾನ್ ನೇಮಕಾತಿ 2024 ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಮೆಸ್ಕಾಮ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡ್ತಾ ಇದ್ದೇವೆ. ಈ ಹಿಂದೆ ಹೇಳಿದಂತೆ ನಿಗಮ ವೈಸ್ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳಿದ್ವಿ. ಈ ಹಿಂದೆ ಬೆಸ್ಕಾಮ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ನೋಡಿದ್ವಿ. ಆ ಒಂದು ವಿಡಿಯೋದ ಕೆಳಗಡೆ ಅತಿ ಹೆಚ್ಚು ಕಾಮೆಂಟ್ ಮಾಡುವಂತಹ ಒಂದು ನಿಗಮದ ಆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ಅಂತೇಳಿ ಹೇಳಿದ್ವಿ. ಅದರ ಅನುಸಾರವೇ ಅತಿ ಹೆಚ್ಚು ಕಾಮೆಂಟ್ ಮಾಡಿರುವಂಥದ್ದು ಮೆಸ್ಕಾಮು. ಆ ಒಂದು ಕಾರಣಕ್ಕಾಗಿ ಮೆಸ್ಕಾಮ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಈಗ ನೋಡ್ತಾ ಹೋಗೋಣ. ನೆಕ್ಸ್ಟು ನಿಮಗೆ ಯಾವ ಒಂದು ನಿಗಮದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬೇಕು ಅದನ್ನು ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ. ಅತಿ ಹೆಚ್ಚು ಕಾಮೆಂಟ್ ಮಾಡುವಂತಹ ಒಂದು ನಿಗಮಕ್ಕೆ ನಾವು ನೆಕ್ಸ್ಟ್ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಮಾಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಜೊತೆಗೆ 1:5 ರೇಷಿಯೋದಲ್ಲಿ ರಿಸಲ್ಟು ಯಾವಾಗ ಬರುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೇಮಿತದಲ್ಲಿ ಒಟ್ಟಾರೆ ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ, ಇಲ್ಲಿ ಜನರಲ್ ಬಂದುಬಿಟ್ಟು 203 ಹುದ್ದೆಗಳು, ಗ್ರಾಮೀಣ ಮೀಸಲಾತಿ 107, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಒಟ್ಟಾರೆ ಬಂದುಬಿಟ್ಟು 39 ಹುದ್ದೆಗಳು. ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 20 ಹುದ್ದೆಗಳು. ನೆಕ್ಸ್ಟು ಯೋಜನಾ ನಿರೀಕ್ಷಿತರ ಅಭ್ಯರ್ಥಿಗಳಿಗೆ 19. ಅದೇ ರೀತಿಯಾಗಿ PWD ಕ್ಯಾಂಡಿಡೇಟ್ಗೆ 22 ಹುದ್ದೆಗಳು, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 6. ಈ ರೀತಿಯಾಗಿ ಹುದ್ದೆಗಳ ವರ್ಗೀಕರಣ ಮಾಡಲಾಗಿದೆ. ಈಗ ನೆಕ್ಸ್ಟು ಕೆಟಗರಿ ವೈಸ್ ಎಷ್ಟು ಹುದ್ದೆಗಳಿವೆ ಎಂಬುದನ್ನು ನೋಡ್ತಾ ಹೋಗೋದಾದರೆ, ಪರಿಶಿಷ್ಟ ಜಾತಿ SC 71 ಹುದ್ದೆಗಳು, ಪರಿಶಿಷ್ಟ ಪಂಗಡ ಅಂದರೆ ST 29 ಹುದ್ದೆಗಳು, UR ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 183 ಹುದ್ದೆಗಳು, ಪ್ರವರ್ಗ 1ಕ್ಕೆ 17 ಹುದ್ದೆಗಳು, ಪ್ರವರ್ಗ 2A 62 ಹುದ್ದೆಗಳು, ಪ್ರವರ್ಗ 2B 17 ಹುದ್ದೆಗಳು, ಪ್ರವರ್ಗ 3A ಕೆಟಗರಿ 3A 16 ಹುದ್ದೆಗಳು. ಅದೇ ರೀತಿಯಾಗಿ ಪ್ರವರ್ಗ 3B ಏನಿದೆ ಇಲ್ಲಿ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 20 ಹುದ್ದೆಗಳು. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 415 ಹುದ್ದೆಗಳಿವೆ ಸ್ನೇಹಿತರೆ. ನಿನ್ನೆ ಅತಿ ಹೆಚ್ಚು ಹುದ್ದೆಗಳು ಇರುವಂತಹ ಒಂದು ಬೆಸ್ಕಾಮ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡಿದೆವು. ಅದರ ನಂತರ ಬರುವಂತಹ ಒಂದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಮೆಸ್ಕಾಮ್ನಲ್ಲಿ ಒಟ್ಟಾರೆಯಾಗಿ 415 ಹುದ್ದೆಗಳಿವೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ನೋಡ್ತಾ ಹೋಗೋಣ. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 415 ಹುದ್ದೆಗಳು. ಇಲ್ಲಿ URನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೆಸ್ಕಾಮಲ್ಲಿ ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ಲುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕಡಿಮೆ ಇರ್ತದೆ. ಯಾವ ಕಾರಣಕ್ಕಾಗಿ ಅರ್ಜಿ ಸಲ್ಲಿಸುವಂತಹ ಸಂಖ್ಯೆ ಕಡಿಮೆ ಇರ್ತದಪ್ಪ ಅಂತ ಹೇಳೋದಾದರೆ, ಇಲ್ಲಿ ವರ್ಕ್ ಜಾಸ್ತಿ ಇರುವ ಕಾರಣಕ್ಕಾಗಿ ಈ ಒಂದು ಮೆಸ್ಕಾಮ್ನಲ್ಲಿ ಕಡಿಮೆ ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈಗ ನೋಡ್ತಾ ಹೋಗೋದಾದರೆ, UR ಸರಿಸುಮಾರು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು URಲ್ಲಿ 183. ಇಲ್ಲಿರುವಂತಹ ಒಂದು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು UR 183 ಹುದ್ದೆಗಳಿದ್ದರೆ, ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು UR ಒಂದು ಮೆಸ್ಕಾಮ್ UR ಸಾಮಾನ್ಯ ಅಭ್ಯರ್ಥಿಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ಹೇಳೋದಾದರೆ, ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 183. ಇದರ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸ್ನೇಹಿತರೆ 92% ನಿಲ್ಲುವಂತಹ ಸಂಭವ ಇರ್ತದೆ. ಫಿಸಿಕಲ್ ಕಟ್ ಆಫ್ ಹೇಳ್ತಾ ಇರೋದು ನಾನು 92%.
ಕ್ಯಾಟಗರಿ 1 ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 85% ಪ್ಲಸ್ ಇತ್ತು ಅಂತಂದರೆ ನೀವು ಸಹ ಫಿಸಿಕಲ್ಗೆ ಅರ್ಹತೆಯನ್ನು ಗಳಿಸ್ತೀರಿ ಕ್ಯಾಟಗರಿ 1. ಮತ್ತು 2B ಕ್ಯಾಟಗರಿ 2B ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 87% ಪ್ಲಸ್ ಇತ್ತು ಅಂತಂದರೆ ನೀವು ಸಹ ಫಿಸಿಕಲ್ಗೆ ಆಯ್ಕೆಯಾಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ಕ್ಯಾಟಗರಿಗಳ ಕಟ್ ಆಫ್ ನೋಡುತ್ತಾ ಹೋಗೋದಾದರೆ, ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫು 2A ಅನ್ನು ನೋಡ್ತಾ ಹೋಗೋಣ. ಪ್ರವರ್ಗ 2A ಈ ಹಿಂದೆ ಹೇಳಿದ್ದು ಸ್ನೇಹಿತರೆ ಪ್ರವರ್ಗ 2B, ಇಲ್ಲಿ 62 ಹುದ್ದೆ ಅಂತ ಹೇಳಿದ್ದೆ, ಅದು ಪ್ರವರ್ಗ 2A ಸ್ನೇಹಿತರೆ. 2B ಬಂದ್ಬಿಟ್ಟು 17 ಹುದ್ದೆಗಳಿವೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಮತ್ತು ಪ್ರವರ್ಗ 2B ಕಟ್ ಆಫ್ ಎರಡೂ ಸಹ ಸೇಮ್ ಇರುತ್ತೆ, 87% ಪ್ಲಸ್. ನೆಕ್ಸ್ಟ್ ಬಂದುಬಿಟ್ಟು ಪ್ರವರ್ಗ 3A ಮತ್ತು 3B ಇವೆರಡರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಹ ಸೇಮ್ ಇರುತ್ತೆ. ಇವೆರಡರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 89% ಪ್ಲಸ್ ಇತ್ತು ಅಂತಂದರೆ ಪ್ರವರ್ಗ 2A ಮತ್ತು 3B ಇದ್ದವರು ನೀವು ಸಹ ಫಿಸಿಕಲ್ಗೆ ಆಯ್ಕೆಯಾಗುತ್ತಾ ಹೋಗ್ತೀರ. ನೆಕ್ಸ್ಟ್ ಬಂದುಬಿಟ್ಟು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ. ಮೊದಲನೇದಾಗಿ ಪರಿಶಿಷ್ಟ ಪಂಗಡ ನೋಡ್ತಾ ಹೋಗೋದಾದರೆ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 29. ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ತಾ ಹೋಗೋದಾದರೆ 84% ಪ್ಲಸ್ ಇತ್ತಂತಂದರೆ ಪರಿಶಿಷ್ಟ ಪಂಗಡದವರು ನೀವು ಸಹ ಆಯ್ಕೆಯಾಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಪರಿಶಿಷ್ಟ ಜಾತಿ SC ಈ ಒಂದು ಕ್ಯಾಂಡಿಡೇಟ್ಸು ಎಷ್ಟಿರಬೇಕು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಂದರೆ 81% ಪ್ಲಸ್ ಇತ್ತು ಅಂತಂದರೆ ನೀವು ಸಹ ಫಿಸಿಕಲ್ಗೆ ಆಯ್ಕೆಯಾಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ವಿಕಲಚೇತನ ಅಭ್ಯರ್ಥಿಗಳು. ಇದೊಂದು ಕಟ್ ಆಫನ್ನು ಹೇಳ್ತಾ ಹೋಗಿಲ್ಲ. ಯಾವ ಬೆಸ್ಕಾಮು ಪ್ಲಸ್ ಮೆಸ್ಕಾಮು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಾ ಹೋಗೋದಾದರೆ, ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 65% ಪ್ಲಸ್ ಇತ್ತು ಅಂತಂದರೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ರಿ ಅಂತಂದರೆ ನೀವು ಸಹ ಆಯ್ಕೆಯಾಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳು ನೀವು 65% ಇತ್ತು ಅಂತಂದರೆ ನೀವು ಸಹ ಫೈನಲಲ್ಲಿ ಆಯ್ಕೆಯಾಗುವಂತಹ ಸಂಭವ ಇರ್ತದೆ. ನೆಕ್ಸ್ಟು ಮಾಜಿ ಸೈನಿಕ ಅಭ್ಯರ್ಥಿಗಳು ಬಂದುಬಿಟ್ಟು 50% ಪ್ಲಸ್ ಇದ್ದಂತಹ ಎಲ್ಲ ಒಂದು ಅಭ್ಯರ್ಥಿಗಳು ಆಯ್ಕೆಯಾಗುವಂತಹ ಸಂಭವ ಇರ್ತದೆ. ಸಂಭವಲ್ಲ 100%. ಮಾಜಿ ಸೈನಿಕ ಅಭ್ಯರ್ಥಿಗಳು 50% ಅಬವ್ ಇದ್ದವರು ಎಲ್ಲರೂ ಸಹ ನೀವು ಆಯ್ಕೆ ಆಗ್ತೀರ. ನೆಕ್ಸ್ಟ್ ವಿಷಯ ಬಂದುಬಿಟ್ಟು ಸ್ನೇಹಿತರೆ 1:5 ರೇಷದಲ್ಲಿ ಒಂದು ರಿಸಲ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಾದರೆ, ಯಾಕಪ್ಪ ಅಂತಂದರೆ ಅವ್ರು ನೋಟಿಫಿಕೇಷನ್ ಹೊರಡಿಸಿರುವಂತೆ ಒಂದು ಜಾಬ್ಗೆ ಇದು ಒಂದು ಹುದ್ದೆಗೆ 5 ಜನದಂತೆ ಫಿಸಿಕಲ್ಗೆ ನಾವು ಕರಿತೇವೆ ಅಂತೇಳಿ ಹೇಳಿದರು. ಆ ಒಂದು ದೃಷ್ಟಿಯಿಂದ ನಿಮಗೆ ಒಂದು 1:5 ರೇಷದಲ್ಲಿ ಒಂದು ರಿಸಲ್ಟ್ ಬಂದುಬಿಟ್ಟು ಮಾರ್ಚಲ್ಲಿ ನಿಮಗೆ 1:5 ರೇಷದಲ್ಲಿ ರಿಸಲ್ಟ್ ಬರ್ತದೆ. ಇದು ಮಾರ್ಚ್ ಮಿಡ್ಡಲ್ಲಿ ಬರುವಂತಹ ಸಂಭವ ಹೆಚ್ಚಿದೆ ಸ್ನೇಹಿತರೆ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ಯಾವ ಒಂದು ನಿಗಮದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬೇಕು ಅದನ್ನು ಈ ಒಂದು ವೀಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.